ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಮತ್ತೊಂದು SSCಯಿಂದ ಬೃಹತ್ತಾದ ಒಂದು ನೇಮಕಾತಿ ಅನ್ಬೋದು. ನೋಡಿ, ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024ರ ಒಂದು ನೋಟಿಫಿಕೇಷನ್ ಈಗ ರಿಲೀಸನ್ನು ಮಾಡಿದ್ದಾರೆ. CGL ಈ ಒಂದು CGLನಲ್ಲಿ ನಿಮಗೆ 17,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ. ನೋಡಿ, ಮತ್ತು ಏನೇನು ಮಾಹಿತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಮತ್ತು ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನನ್ನು ಆಗಿ. ಬನ್ನಿ, ಏನು ಒಂದು SSCಯಿಂದ ಬೃಹತ್ತಾದ ಏನು ನೇಮಕಾತಿ ಇದೆ, ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ಎಲಿಜಿಬಿಲಿಟಿ ಆಗಿರ್ಬೋದು, ಒಂದು ಏಜ್ ಲಿಮಿಟ್ ಆಗಿರ್ಬೋದು, ಮತ್ತು ವೇಕೆನ್ಸಿ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಫೀಸ್ ಇರ್ಬೋದು, ಯಾವ ರೀತಿಯಾಗಿದೆ ಅಂತ ನಾವು ಒಂದು ಹೈಲೈಟ್ ಮಾಡಿ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಮೊದಲೇದಾಗಿ ಈ ಒಂದು CGLಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಇವತ್ತಿನಿಂದ ಇಲ್ಲಿ ಅರ್ಜಿ ಇಲ್ಲಿ ಪ್ರಾರಂಭವಾಗಿದೆ. ನೋಡಿ, 24/6/2024 ಅಂದರೆ ಇವತ್ತಿನಿಂದ ಇಲ್ಲಿ ಅರ್ಜಿ ಪ್ರಾರಂಭವಾಗಿದ್ದು 24/7/2024ರವರೆಗೆ ನಿಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಅಂದರೆ ನಿಮಗೆ 1 ಮಂತ್ ಇಲ್ಲಿ ಕಾಲಾವಕಾಶ ಕೊಟ್ಟಿರ್ತಾರೆ. ಅಷ್ಟರೊಳಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಿಮಗೆ ಇದರ ಜೊತೆಗೆ ಏನೋ ಒಂದು ಖುಷಿ ವಿಚಾರ ಅಂದರೆ ಒಂದು ಕರೆಕ್ಷನ್ ಆಪ್ಷನನ್ನು ಅಂದರೆ ಕರೆಕ್ಷನ್ನ ಮಾಡ್ಕೊಳ್ಬೋದು. ಈಗ ಏನಾದರೂ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರ್ತಾರೆ, ಏನಾದರೂ ಕರೆಕ್ಷನ್ ಇರುತ್ತೆ ಮತ್ತು ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆದರೂ ಅವರು ಮೆಸೇಜ್ ಮಾಡ್ತಾರೆ, ಈ ರೀತಿಯಾಗಿ ಕರೆಕ್ಷನ್ನ ಮಾಡ್ಕೊಳ್ಳಿ ಅಂತ. ಅದು ಒಂದು ಚಾರ್ಜಸ್ ಜೊತೆಗೆ ನಿಮಗೆ ಒಂದು ಕರೆಕ್ಷನ್ ಆಪ್ಷನ್ ಇರ್ತಾರೆ. ನೋಡಿ, 10/8/2024ರಿಂದ 11/8/2020 ಅಂದರೆ 2 ದಿನದ ಅವಕಾಶವನ್ನು ಕೊಟ್ಟಿರ್ತಾರೆ. ಒಂದು ಕರೆಕ್ಷನ್ ನೀವು ಮಾಡ್ಕೊಳ್ಬೋದು. ನೋಡಿ, ಈ ಒಂದು CGL ಏನಿದೆ, ಈ ಹುದ್ದೆಗೆ ನಿಮಗೆ ಟೈರ್ 2 ಅಂದರೆ ಟೈರ್ 1 ಟೈರ್ 2 ಎರಡು ಪ್ರೊಸೆಸ್ ಆಯ್ಕೆ ವಿಧಾನ ಇರುತ್ತೆ. ನೀವು ಟೈರ್ 1 ನಿಮಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ, ಮತ್ತು ಡಿಸೆಂಬರ್ನಲ್ಲಿ ನಿಮಗೆ ಟೈರ್ 2 ಎಕ್ಸಾಮಿನೇಷನನ್ನು ಕಂಡಕ್ಟನ್ನು ಮಾಡ್ತಾರೆ. ನೋಡಿ, ಇದಾದ ತಕ್ಷಣ ಒಂದು ಡೀಟೇಲ್ಸ್ ಆಫ್ ಪೋಸ್ಟ್ ಯಾವ ರೀತಿಯಾಗಿದೆ, ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಪೋಸ್ಟ್ ಖಾಲಿದ್ದಾವೆ, ಯಾವ ಒಂದು ಪೋಸ್ಟು ಏಜ್ ಲಿಮಿಟ್ ಜೊತೆಗೆ ಪೋಸ್ಟ್ ಆಗಿದೆ ಅಂತ ನಾವು ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಈ ಕೆಳಗಿರುವ ಪೋಸ್ಟ್ಗಳು ಬೇಸಿಕ್ ಸ್ಯಾಲ್ರಿ ಈ ರೀತಿಯಾಗಿರುತ್ತೆ. 44,000ದಿಂದ ನಿಮಗೆ 1,42,000ವರೆಗೆ ಒಂದು ಬೇಸಿಕ್ ಸ್ಯಾಲ್ರಿ ಇರುತ್ತೆ. ನೋಡಿ, ನೀವು ಕೆಳಗೆ ಪೋಸ್ಟನ್ನು ನೋಡ್ಕೊಳ್ಬೋದು. ಈ ರೀತಿಯಾಗಿ ಪೋಸ್ಟ್ ಇದ್ದಾವೆ. ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾವ ಒಂದು ಪೋಸ್ಟ್ ಇದೆ, ಮತ್ತು ಆ ಪೋಸ್ಟು ಯಾವುದು ಗ್ರೂಪ್ B-ನ C-ನ A-ನ ಯಾವ ಒಂದು ಪೋಸ್ಟ್ ಇದೆ, ಮತ್ತು ಆ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂಗೆ ಏಜ್ ಲಿಮಿಟ್ ಇರುತ್ತೆ. ಈ ರೀತಿಯಾಗಿ ಏಜ್ ಲಿಮಿಟು ಮತ್ತು ಪೋಸ್ಟನ್ನು ನೀವು ಕರೆಕ್ಟಾಗಿ ಚೆಕ್ಕನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನುಳಿದ ಪೋಸ್ಟ್ಗಳಿದ್ದಾವೆ. ನಾನು ಟೆಲಿಗ್ರಾಮ್ ಗ್ರೂಪಿಗೆ ಇದನ್ನು PDF ಸೆಂಡ್ ಮಾಡ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಸದ್ಯಕ್ಕೆ ನಾನು ಹೈಲೈಟ್ ಮಾಡಿರೋ ಪಾಯಿಂಟ್ಸ್ಗಳನ್ನ ಮಾತ್ರ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ, ಏಜ್ ಲಿಮಿಟ್ ಈಗಾಗಲೇ ನಾನು ತೋರಿಸಿರುವಂತೆ ಮೇಲೆ ಏನು ಪೋಸ್ಟ್ ಇದ್ದಾವೆ ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಒಂದು ಏಜ್ ಲಿಮಿಟ್ ಇರುತ್ತೆ. ನಿಮಗೆ ಕನಿಷ್ಠ ಒಂದು 18 ವಯಸ್ಸಿನಿಂದ ಮ್ಯಾಕ್ಸಿಮಮ್ 27 ಏಜ್ ಒಳಗೆ ಇದ್ದರೆ ನೀವು ಆರಾಮಾಗಿ ಅರ್ಜಿಯನ್ನು ಪ್ರತಿಯೊಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಇದಾದ ತಕ್ಷಣ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಈಗಾಗಲೇ ಹೇಳಿರುವಂತೆ ನಿಮಗೆ ನೀವು ಡಿಗ್ರಿಯನ್ನು ಕಂಪ್ಲೀಟನ್ನು ಮಾಡಿದರೆ ಆರಾಮಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಒಂದು ಪದವಿಯನ್ನು ನೀವು ಕಂಪ್ಲೀಟನ್ನು ಮಾಡಿದರೆ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಇನ್ನಿಷ್ಟು ಒಂದು ಪೋಸ್ಟ್ಗಳಿದ್ದಾವೆ, ಅಂದರೆ 3 ಪೋಸ್ಟ್ಗಳಿದೆ. ಆ ಪೋಸ್ಟಿಗೆ ನೀವು ಬೇರೆ ಒಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಆ ಪೋಸ್ಟಿಗೆ ನೀವು ಆದ್ಯತೆ ನೀಡ್ಬೋದು ಅಥವಾ ಪ್ರಿಫರೆನ್ಸನ್ನು ನೀಡ್ಬೋದು. ಅವು ಯಾವ ಪೋಸ್ಟ್ ಅಂತಂದರೆ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್. ಈ ಒಂದು ನೀವು ಸಪ್ರೇಟಾಗಿ ಪ್ರಿಫರೆನ್ಸನ್ನು ನೀಡಬೇಕಂದ್ರೆ, ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಪ್ರೇಟಾಗಿ ಪ್ರಿಫರೆನ್ಸನ್ನು ನೀಡಬೇಕಂದ್ರೆ ಒಂದು ಬ್ಯಾಚುಲರ್ಸ್ ಆಫ್ ಡಿಗ್ರಿ, ಅದರ ಜೊತೆಗೆ ನೀವು PUCಯಲ್ಲಿ ಮ್ಯಾಥಮೆಟಿಕ್ಸ್ 60 ಅಂಕ ಪಡೆದುಕೊಂಡು ನೀವು ಪಾಸ್ ಆಗಿದ್ದರೆ ಆರಾಮಾಗಿ ಈ ಒಂದು ಹುದ್ದೆಗೆ ನೀವು ಪ್ರಿಫರೆನ್ಸನ್ನು ನೀಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಡಿಗ್ರಿಯಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ನೀವು ಕಂಪ್ಲೀಟನ್ನು ಮಾಡಿದರೆ ಈ ಒಂದು ಹುದ್ದೆಗೆ ಸಪ್ರೇಟಾಗಿ ಪ್ರಿಫರೆನ್ಸನ್ನು ನೀಡ್ಕೊಳ್ಬೋದು. ಇದಾದ ತಕ್ಷಣ ನೆಕ್ಸ್ಟು ಹುದ್ದೆ ಅಂದರೆ ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತ ಈ ಒಂದು ಹುದ್ದೆ ಇದೆ. ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಅವರು ಕ್ವಾಲಿಫಿಕೇಷನ್ ಸಪ್ರೇಟಾಗಿ ನೀಡಿರ್ತಾರೆ. ಆ ಒಂದು ಕ್ವಾಲಿಫಿಕೇಷನ್ ಸಪ್ರೇಟ್ ಜೊತೆಗೆ ನೀವು ಕಂಪ್ಲೀಟನ್ನು ಮಾಡಿದರೆ ಆ ಒಂದು ಹುದ್ದೆಗೆ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ನೀವು ಪ್ರಿಫರೆನ್ಸನ್ನು ಮೊದಲ ಆದ್ಯತೆಯನ್ನು ಕೊಡ್ಬೋದು. ಮತ್ತು ಇನ್ನುಳಿದ ಏನು ಹುದ್ದೆಗಳಿದ್ದಾವೆ ಆಲ್ ಅದರ್ ಪೋಸ್ಟ್ಸ್, ಈ ಒಂದು ಪೋಸ್ಟ್ಗೆ ನೀವು ಬ್ಯಾಚುಲರ್ ಆಫ್ ಡಿಗ್ರಿ ಯಾವುದಾದ್ರೂ ಒಂದು ಪದವಿಯನ್ನು ಕಂಪ್ಲೀಟ್ ಮಾಡಿದರೆ ಪ್ರತಿಯೊಬ್ಬರು ಅರ್ಜಿಯನ್ನು ಇಲ್ಲಿ ಆರಾಮಾಗಿ ಸಲ್ಲಿಸ್ಬೋದು. ನೋಡಿ, ಈ ರೀತಿಯಾಗಿರುತ್ತೆ. ನಿಮಗೆ ಹೌ ಟು ಅಪ್ಲೈ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕಂದ್ರೆ ssc.government.in ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟನ್ನು ಮಾಡಿ ಒಂದು ಆನ್ಲೈನ್ ಅಪ್ಲಿಕೇಶನ್ ನೀವು ಫಿಲ್ ಮಾಡಬೇಕಾಗತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಒಂದು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ನೋಡ್ಕೊಳ್ಳೋಣ. ನೋಡಿ, ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಅಂದರೆ ಫೀ ಪೇಬಲ್ 100 ರೂಪೀಸ್. ಅಂದರೆ ಏನು ಒಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿರ್ಬೋದು, OBC ಕ್ಯಾಟಗರಿ ಆಗಿರ್ಬೋದು, ಈ ಒಂದು ಕ್ಯಾಟಗರಿ 100 ರೂಪೀಸ್ನ ಫೀನ ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತು ಇನ್ನುಳಿದ ಒಂದು ಕ್ಯಾಟಗರಿ ಆಗಿರ್ಬೋದು, ವುಮೆನ್ ಕ್ಯಾಂಡಿಡೇಟ್ ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, PWBD ಆಗಿರ್ಬೋದು, ಮತ್ತು
ಎಕ್ಸ್ ಸರ್ವಿಸ್ ಮ್ಯಾನ್ ಇಂಥ ಕ್ಯಾಂಡಿಡೇಟ್ಸ್ಗಳು ಫೀಯಿಂದ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಯಾವುದೇ ರೀತಿಯಲ್ಲಿ ಪೇಮೆಂಟ್ ಇರೋದಿಲ್ಲ, ನಿಮಗೆ ಫ್ರೀಯಾಗಿ ಅಪ್ಲಿಕೇಶನ್ ನೀವು ಸಬ್ಮಿಟನ್ನು ಮಾಡ್ಕೊಳ್ಬೋದು. ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಒಂದು ನಿಮಗೆ ನೋಡೋದಾದರೆ ಒಂದು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್. ಈ ಒಂದು CGLಗೆ ನಾವು ಅಪ್ಲಿಕೇಶನ್ ಹಾಕಿದರೆ ಯಾವ ಒಂದು ಸೆಂಟರ್ಸ್ಗೆ ಒಂದು ಎಕ್ಸಾಮಿನೇಷನ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಾದರೆ, ನಮ್ಮ ಕರ್ನಾಟಕ ಕೇರಳ ರೀಸನ್ದು ನೋಡೋದಾದರೆ ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಕಲಬುರಗಿ, ಈ ರೀತಿಯಾಗಿ ಆಪ್ಷನ್ಸ್ಗಳು ಇರ್ತವೆ. ನೀವು 3 ಆದ್ಯತೆಯನ್ನು ನೀಡಬೇಕಾಗುತ್ತೆ. 3 ಪ್ರಿಫರೆನ್ಸ್ ಜೊತೆಗೆ ನೀವು ಸೆಂಟರ್ಸ್ನಲ್ಲಿ ಅಪ್ಲಿಕೇಶನ್ನಲ್ಲಿ ಪ್ರಿಫರೆನ್ಸನ್ನು ನೀಡಿದರೆ ಆ ಒಂದು ಸೆಂಟರ್ಸ್ಗಳು ನಿಮಗೆ ಅಲ್ಲಿ ಅಟೆಂಡನ್ನು ಆಗ್ಬೋದು. ನೋಡಿ, ಈ ಒಂದು CGL ಹುದ್ದೆಗೆ ನಿಮಗೆ ಯಾವ ರೀತಿಯಾಗಿ ಒಂದು ಆಯ್ಕೆ ವಿಧಾನ, ಒಂದು ನೇಮಕಾತಿ ಆಯ್ಕೆ ವಿಧಾನ ಯಾವ ರೀತಿಯಾಗಿ ಅಂದರೆ, ನಿಮಗೆ ಟೈರ್ 1 ಟೈರ್ 2 ಎರಡು ಒಂದು ಎಕ್ಸಾಮಿನೇಷನಲ್ಲಿ ನೀವು ಕಂಡಕ್ಟ್ನ ಮಾಡಬೇಕಾಗತ್ತೆ. ಒಂದು ಟೈರ್ 1ನಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇದು ಇರುತ್ತೆ, ಸಬ್ಜೆಕ್ಟ್ ವೈಸ್ ಇರುತ್ತೆ. ಅಂದರೆ 4 ಪಾರ್ಟನ್ನು ಮಾಡಿದ್ದಾರೆ. ನಿಮಗೆ ಇಲ್ಲಿ ಟೋಟಲಾಗಿ ನಿಮಗೆ 100 ಕ್ವಶನ್ಸು 200 ಮಾರ್ಕ್ಸ್ ಒಂದು ಫಸ್ಟ್ ಟೈರ್ 1ನಲ್ಲಿ ಎಕ್ಸಾಮ್ ಇರುತ್ತೆ. ಮತ್ತು ಟೈರ್ 2ಅಲ್ಲಿ ನಿಮಗೆ ಪಾರ್ಟ್ ಆಫ್ ಇಲ್ಲಿ ಸಬ್ಜೆಕ್ಟ್ನ ನೀಡಿದ್ದಾರೆ. ಅದರ ಪ್ರಕಾರ ನೀವು ಸ್ಟಡಿಯನ್ನು ಮಾಡಿ ಈ ಒಂದು CGL ಎಕ್ಸಾಮಿನೇಷನ್ ಅಟೆಂಡ್ ಆಗ್ಬೋದು. ನಾನು ಟೆಲಿಗ್ರಾಮ್ ಗ್ರೂಪಿಗೆ ಇದನ್ನು ಕಳಿಸಿರ್ತೀನಿ. ಕ್ಲಿಯರಾಗಿ ಒಂದು ಸಬ್ಜೆಕ್ಟ್ ಯಾವ ರೀತಿಯಾಗಿದೆ ಅಂತ ನೀವು ಸಿಲೆಬಸನ್ನು ಚೆಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಇಷ್ಟು ಇಂಪಾರ್ಟೆಂಟ್ಸ್ಗಳಿದ್ದಾವೆ. ಯಾರು ಗ್ರ್ಯಾಡ್ಯುಯೇಷನ್ ಅಂದರೆ ಪದವಿಯನ್ನು ಕಂಪ್ಲೀಟ್ ಮಾಡಿದರೆ ಇದೊಂದು ಒಳ್ಳೆಯ ಹುದ್ದೆ ಆಗಿರುತ್ತೆ. ಅಂದರೆ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳು ಎರಡೂ ಇದ್ದಾವೆ, ಇನ್ಕ್ಲೂಡ್ಸ್ ಇದ್ದಾವೆ. ಅದಕ್ಕೆ ಯಾರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಿರಲ್ಲ, ಆರಾಮಾಗಿ ಪದವಿಯನ್ನು ಕಂಪ್ಲೀಟ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನೊಂದು ನಿಮಗೆ ವೇಕೆನ್ಸಿ ಎಷ್ಟಿದ್ದಾವೆ ಅಂತ ನೋಡೋದಾದರೆ,